ವೈದ್ಯೋ ನಾರಾಯಣೋ ಹರಿ. ಹೆಣ್ಣು ಮಕ್ಕಳ ಬ್ರೆಸ್ಟ್ ಎಷ್ಟು ದೊಡ್ಡದೇ ಇರುತ್ತೆ ಅಂದ್ರೆ ನಿಪ್ಪಲ್ ತೊಡೆವರೆಗೂ ಬರುತ್ತೆ, ಆ ಮಟ್ಟಕ್ಕೆ ಇರುತ್ತೆ. ಅದೇ ನೋಡಿ, ಹೆಣ್ಣು ಮಕ್ಕಳಿಗೆ 18 ವರ್ಷ ಆದ್ರೂ ಕೂಡ ಬ್ರೆಸ್ಟ್ ಡೆವಲಪ್ ಆಗಲಿಲ್ಲ ಅಂದ್ರೆ ಕಾಲೇಜುಗಳ ಕಡೆ ಹುಡುಗರು ತಮಾಷೆ ಮಾಡ್ತಾರೆ. ಈ ಪದಗಳನ್ನೆಲ್ಲ ನಾನು ವೈದ್ಯಕೀಯವಾಗಿ ಯೂಸ್ ಮಾಡ್ತಾ ಇದ್ದೀನಿ. ಟೆನ್ನಿಸ್ ಕೋರ್ಟ್ ಅಂತಾರೆ. ಒಂದು ಹೆಣ್ಣು ಮಗಳ ಬ್ರೆಸ್ಟ್ ಮೇಲೆ ನಾನು ಕೈ ಹಾಕಿದ್ರೆ ಇದು ಕ್ಯಾನ್ಸರೋ ಅಲ್ವೋ ಅಂತ ನನ್ನ ಕೈಯೇ ಹೇಳುತ್ತೆ. 2 ಬ್ರೆಸ್ಟ್ ಕೊಟ್ಟಿದ್ದಾನೆ ದೇವರು, ಇದ್ರೊಳಗೆ ಯಾಕೋ ಡಿಫ್ರೆಂಟು, ಇದೇ ಡಿಫ್ರೆಂಟ್ ಅಂದಾಗೆ ನಮ್ಮ ಹತ್ರ ಬನ್ನಿ ನೋಡಿ. ಬ್ರೆಸ್ಟ್ನೊಳಗೆ ಏನಿರುತ್ತೆ? ಬ್ರೆಸ್ಟ್ ಟಿಶ್ಯೂ ಇರುತ್ತೆ, ತುಂಬಾ ಫ್ಯಾಟ್ ಇರುತ್ತೆ. ಈ ಗಂಡು ಮಕ್ಕಳಿಗೆ ಬ್ರೆಸ್ಟ್ ಬಂದ್ರೆ ಏನು ಕಾರಣ? ಹೆಣ್ಣು ಮಕ್ಕಳಲ್ಲೂ ಹಂಗೆ ನೀವು ನೋಡಿರ್ಬೋದು, ಕೆಲವು ಹೆಣ್ಣು ಮಕ್ಕಳಿಗೆ ಮೀಸೆ ಬಂದ್ಬಿಟ್ಟಿರ್ತದೆ. ಪರಮೇಶ್ವರೇ, ಕಲಾ ಮಾಧ್ಯಮದ ಪರಮೇಶ್ವರ್ ಜೊತೆಯಲ್ಲಿ ಬೆಳಗ್ಗೆ ಕೂತ್ಕೊಂಡ್ರೆ ನನಗೆ ಸ್ಪೆಷಲ್ ಶಕ್ತಿ ಬರುತ್ತೆ, ಎಂಥೂಸಿಯಾಸಮ್ ಬರುತ್ತೆ. ಜನ ಬಹಳ ಖುಷಿಯಿಂದ ಹೇಳ್ತಾರೆ, ಡಾಕ್ಟ್ರೇ ಪರಮೇಶ್ವರರ ಕಲಾ ಮಾಧ್ಯಮದಲ್ಲಿ ನಿಮ್ಮ ಮಾತನ್ನು ಕೇಳಿದೀವಿ ಅಂತ. ಹೌದು, ಮಧ್ಯೆ ಗ್ಯಾಪ್ ಆಯಿತು, ನಾನು ಅಮೆರಿಕಾಗೆ ಹೋದೆ, ನನ್ನ ವೈಫ್ ಜೊತೆಯಲ್ಲಿ 15 ದಿನ ಇರಲಿಲ್ಲ. ಈಗ ಬಂದಾಗ ಭಾಳ ಜನಸಾಮಾನ್ಯರಿಗೆ ಅರ್ಥ ಆಗುವಂಥ ವೈದ್ಯಕೀಯ ಪದಗಳು. ಒಂದು ಗೈನೆಕೋಮೇಸಿಯಾ, ಇದು ನಮ್ಮ ಭಾಷೆ, ಅದು ಕನ್ನಡದಲ್ಲಿ ತರ್ಜಮೆ ಆಮೇಲೆ ಹೇಳ್ತೀನಿ. ಗೈನೆಕೋಮ್ಯಾಸ್ಟಿಯಾ ಅಂತೇವೆ ನಾವು. ನೋಡಿ, ಹೆಣ್ಣು ಮಕ್ಕಳು 9 ವರ್ಷದಿಂದನೇ ಮೆಚ್ಯೂರ್ ಆಕೆ ಅಂದರೆ ದೊಡ್ಡ ಆಕೆ ಆಗಕ್ಕೆ ಶುರುವಾಗ್ತಾಳೆ. ಅವರಲ್ಲಿ ಗುಣಲಕ್ಷಣಗಳು, ಹೆಣ್ಣು ಮಗಳು ಬೆಳೀತಾ ಅವರು ಗಂಡು ಮಕ್ಕಳಿಗೆ ಬಂದಂಗೆ ಮೀಸೆ ಬರಲ್ಲ, ಆದರೆ ಎದೆ ಬರುತ್ತೆ. ಅಂದರೆ ಬ್ರೆಸ್ಟ್ ಡೆವಲಪ್ಮೆಂಟ್ ಆಗುತ್ತೆ. ಇದು ಯಾಕಾಗುತ್ತೆ ಅಂದರೆ ಅವರ ಈಸ್ಟ್ರೋಜನ್ ಹಾರ್ಮೋನ್, ಹೆಣ್ಣು ಮಕ್ಕಳ ಗುಣಲಕ್ಷಣಗಳು. ಇದೇ ನೀವು ಗಂಡು ಮಕ್ಕಳಲ್ಲಿ ಎದೆ ಕಾಣಿಸ್ಕೊಂಡ್ರೆ ಅಂದರೆ ಬ್ರೆಸ್ಟ್ ಕಾಣಿಸ್ಕೊಂಡ್ರೆ ಅದನ್ನು ನಾವು ಗೈನೆಕೋಮ್ಯಾಸ್ಟಿಯಾ ಅಂತೀವಿ. ಮಗನ್ನ ಹಾಸ್ಟ್ಲಿಗೆ ಸೇರಿಸಿರ್ತಾರೆ, ಮಣಿಪಾಲ್ನಲ್ಲೋ ಅಥವಾ ಮಂಗಳೂರಿನಲ್ಲೋ. ಅವನು 3 ತಿಂಗಳಾದಮೇಲೆ ಮನೆಗೆ ವಾಪಸ್ ಬರ್ತಾನೆ, ಅಮ್ಮನ ಹತ್ರ ಹೇಳ್ತಾನೆ, ಅಮ್ಮ ನಾನು ಹಾಸ್ಟ್ಲಿಗೆ ಹೋಗಲ್ಲ, ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ತಮಾಷೆ ಮಾಡ್ತಾರೆ, ನಾನು ಅವ್ರ ಮುಂದೆ ಸ್ನಾನ ಮಾಡೋಕ್ಕಾಗಲ್ಲ, ಬಂದು ಎದೆ ಮುಟ್ತಾರೆ ನನಗೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು. ಹೆಣ್ಣು ಮಕ್ಕಳಿಗೆ ಎದೆ ಬ್ರೆಸ್ಟ್ ಡೆವಲಪ್ ಆಗೋದು ಅದು ಹೆಣ್ಣು ಮಕ್ಕಳ ಲಕ್ಷಣ, ಫೀಮೇಲ್ ಕ್ಯಾರೆಕ್ಟರ್ ಅದು. ಅನ್ಫಾರ್ಚುನೇಟ್ಲಿ ಗಂಡು ಮಕ್ಕಳಿಗೆ ಅವ್ರು ಮೆಚ್ಯೂರ್ ಆಗೋದು 14 ವರ್ಷಕ್ಕೆ, ಮೀಸೆ ಬರೋಕ್ಕೆ ಶುರು ಆದರೆ ಇವನು ದೊಡ್ಡವನಾಗ್ತಾ ಇದ್ದಾನೆ ಅಂತ. ಹೆಣ್ಣು ಮಕ್ಕಳಿಗೆ ನಮ್ಮ ಊರುಗಳ ಕಡೆ ಹೊಸಿಕೆ ಹಾಕ್ತಾರೆ, ಗಂಡು ಮಕ್ಕಳಿಗೆ ಹೊಸಿಕೆ ಹಾಕಲ್ಲ. ಬಟ್ ಇವನಿಗೆ ರಿವರ್ಸ್ ಆದಾಗೆ ಮನಸ್ಸಿಗೆ ಆತಂಕ ಆಗುತ್ತೆ. ಹಂಗೆ ಯಾಕಾಗುತ್ತೆ ಅದು ಭಾಳ ಇಂಪಾರ್ಟೆಂಟ್. ಅದೇ ನೋಡಿ, ಹೆಣ್ಣು ಮಕ್ಕಳಿಗೆ 18 ವರ್ಷ ಆದರೂ ಕೂಡ ಬ್ರೆಸ್ಟ್ ಡೆವಲಪ್ ಆಗಲಿಲ್ಲ ಅಂದರೆ ಕಾಲೇಜುಗಳ ಕಡೆ ಹುಡುಗರು ತಮಾಷೆ ಮಾಡ್ತಾರೆ. ಈ ಪದಗಳನ್ನೆಲ್ಲ ನಾನು ವೈದ್ಯಕೀಯವಾಗಿ ಯೂಸ್ ಮಾಡ್ತಾ ಇದ್ದೀನಿ, ಎಲ್ಲೋ ಬಿಲೋದಿ ಲ್ಯಾಂಗ್ವೇಜ್ ಯೂಸ್ ಮಾಡ್ತಿಲ್ಲ. ಟೆನ್ನಿಸ್ ಕೋರ್ಟ್ ಅಂತಾರೆ. ಆ ಹೆಣ್ಣು ಮಗಳಿಗೆ ಯಾರನ್ನೊಬ್ಬರು 4 ಜನ ಕಾಮೆಂಟ್ ಮಾಡಿದಾಗೆ ಆತಂಕ ಆಗುತ್ತೆ. ಆದರೆ ಇವತ್ತು ನಿಮಗೆ ಗೊತ್ತಿರಲಿ, ಪ್ಲಾಸ್ಟಿಕ್ ಸರ್ಜನ್ಸು ಬ್ರೆಸ್ಟನ್ನು ಆಗ್ಮೆಂಟ್ ಮಾಡ್ತಾರೆ, ಬ್ರೆಸ್ಟನ್ನು ಡಿಕ್ರೀಸು ಮಾಡ್ತಾರೆ. ಇದು ಪ್ಲಾಸ್ಟಿಕ್ ಸರ್ಜರಿ. ದೊಡ್ಡ ಬ್ರೆಸ್ಟನ್ನು ಚಿಕ್ಕದು ಮಾಡ್ತಾರೆ, ಬ್ರೆಸ್ಟ್ ಇಲ್ದಿದ್ದವ್ರಿಗೆ ಬ್ರೆಸ್ಟ್ ಆಗ್ಮೆಂಟ್ ಅಂತ ಮಾಡ್ತಾರೆ, ಇಂಪ್ಲಾಂಟ್ಸ್ ಹಾಕ್ತಾರೆ. ಅದು ಇವತ್ತಿನ ಟಾಪಿಕ್ ಅಲ್ಲ. ಇವಾಗ ಹೆಣ್ಮಕ್ಳಿಗೆ ಬ್ರೆಸ್ಟೇ ಡೆವಲಪ್ ಆಗಿಲ್ಲ, ಎಲ್ಲರೂ ತಮಾಷೆ ಮಾಡ್ತಾರೆ. ಅಂದರೆ ನೀವು ಪ್ಲಾಸ್ಟಿಕ್ ಸರ್ಜನ್ ಹತ್ರ ಹೋದರೆ ಬ್ರೆಸ್ಟ್ನೊಳಗೆ ಇಂಪ್ಲಾಂಟ್ ಇರುತ್ತೆ, ಅವ್ರು ಮಾಡ್ತಾರೆ. ಅದು ವೆರಿ ನೈಸ್ ಪ್ರೊಸೀಜರ್. ಒಂದು ಇನ್ಫಾರ್ಮೇಷನ್ ನಿಮಗೆ, ದಯವಿಟ್ಟು ಆತಂಕಕ್ಕೆ ಸೈಕಲಾಜಿಕಲಿ ಡಿಪ್ರೆಸ್ ಆಗಬೇಡಿ. ಇದು ಬೇಕು ಹೆಣ್ಣು ಮಕ್ಕಳಿಗೆ. ಕೆಲವು ತುಂಬ ಬ್ರೆಸ್ಟ್ ದೊಡ್ಡದಿರ್ತವೆ, ಅದನ್ನು ರಿಡಕ್ಷನ್ ಮಾಡ್ತಾರೆ. ಮ್ಯಾಸಿವ್ ಬ್ರೆಸ್ಟ್. ಎಷ್ಟೋ ಜನಕ್ಕೆ ಹೆಣ್ಮಕ್ಳು ಬ್ರೆಸ್ಟ್ ಎಷ್ಟು ದೊಡ್ಡದೇ ಇರುತ್ತೆ ಅಂದರೆ ನಿಪ್ಪಲ್ ತೊಡೆವರೆಗೂ ಬರುತ್ತೆ, ಆ ಮಟ್ಟಕ್ಕೆ ಇರುತ್ತೆ. ಅದನ್ನು ರಿಡಕ್ಷನ್ ಮಾಡ್ತಾರೆ. ಬಟ್ ನಾನು ಇವತ್ತು ಹೇಳ್ತಿರೋದು, ಈ ಗಂಡು ಮಕ್ಕಳಿಗೆ ಬ್ರೆಸ್ಟ್ ಬಂದರೆ ಏನು ಕಾರಣ? ಎರಡನೇದು, ಗಂಡು ಮಕ್ಕಳಲ್ಲಿ ಟೆಸ್ಟೋಸ್ಟಿರಾನ್, ಗಂಡು ಮಕ್ಕಳ ಹಾರ್ಮೋನ್ ಅಂದರೆ ಟೆಸ್ಟೋಸ್ಟಿರಾನ್ ಉತ್ಪತ್ತಿ ಆದರೆ ಅವನು ಮೀಸೆ ಬರುತ್ತೆ, ದಾಡಿ ಬರುತ್ತೆ, ಜೆನೆಟಾಲಿಯಾ ದೊಡ್ಡದಾಗುತ್ತೆ. ಇವೆಲ್ಲ ಗಂಡು ಮಕ್ಕಳ. ಸಪೋಸ್ ಗಂಡು ಮಕ್ಕಳಲ್ಲಿ ಹೆಣ್ಣು ಮಕ್ಕಳಲ್ಲಿ 2 ಹಾರ್ಮೋನ್ ಇರುತ್ತೆ, ಆಗ್ಮೆಂಟಿನೂ ಇರುತ್ತೆ, ಟೆಸ್ಟೋಸ್ಟಿರಾನ್ ಇರುತ್ತೆ, ಈಸ್ಟ್ರೋಜನ್. ಬಟ್ ಇದ್ರ ಕ್ವಾಂಟಿಟಿ ಜಾಸ್ತಿ ಇರುತ್ತೆ. ಇದು ಎಲ್ಲಿ ಉತ್ಪತ್ತಿ ಆಗುತ್ತೆ ಅಂದರೆ ಈ ಮೇಲ್ ಹಾರ್ಮೋನು ಬೀಜದಲ್ಲಿ ಟೆಸ್ಟಿಸ್ನೊಳಗೆ ಉತ್ಪತ್ತಿ ಆಗುತ್ತೆ. ಅಡ್ರಿನಲ್ ಗ್ಲ್ಯಾಂಡ್ ಇದೆ, ಅದರಲ್ಲೂ ಉತ್ಪತ್ತಿ ಆಗುತ್ತೆ. ಸಮ್ ಅಮೌಂಟ್ ಆಫ್ ಈಸ್ಟ್ರೋಜನ್ನು ಇರುತ್ತೆ. ಈಸ್ಟ್ರೋಜನ್ ಹೆಣ್ಮಕ್ಳ ಹಾರ್ಮೋನು. ಹೆಣ್ಮಕ್ಳಲ್ಲೂ ಹಂಗೆ ನೀವು ನೋಡಿರ್ಬೋದು, ಕೆಲವು ಹೆಣ್ಮಕ್ಳಿಗೆ ಮೀಸೆ ಬಂದ್ಬಿಟ್ಟಿರ್ತದೆ. ಅನ್ಫಾರ್ಚುನೇಟ್ಲಿ ಅವರಿಗೆ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಜಾಸ್ತಿ ಆಗುತ್ತೆ. ಇಂಥ ಹೆಣ್ಮಕ್ಳು ದಯವಿಟ್ಟು ನಿಮ್ಮ ಎಂಡೋಕ್ರೈನಾಲಜಿ ಡಾಕ್ಟರ್ ಅಂತ ಇರ್ತಾರೆ ನೋಡಿ. ನಮ್ಮ ಸ್ಪೆಷಾಲಿಟಿ ಬಗ್ಗೆನೂ ನಿಮಗೆ ಅರಿವು ಮೂಡಿಸ್ಬೇಕು. ಎಲ್ಲ ಡಾಕ್ಟ್ರುಗಳಿಗೂ ಎಲ್ಲ ಗೊತ್ತಿರಲ್ಲ. ಎಂಡೋಕ್ರೈನಾಲಜಿ, ನೀವು ರಾಮಯ್ಯಗೆ ಹೋದರೆ ಒಂದು ಡಿಪಾರ್ಟ್ಮೆಂಟೇ ಇದೆ. ಸೊ ನೀವು ಎಂಡೋಕ್ರೈನ್, ನಿಮ್ಗೆ ಹಾರ್ಮೋನ್ ವ್ಯತ್ಯಾಸಗಳಾದಾಗೆ ಯಾಕಾಗಿದೆ ಅದೆಲ್ಲ ಅವ್ರು ಕಂಡಿಡಿದು ನಿಮ್ಗೆ ಅಡ್ವೈಸ್ ಮಾಡ್ತಾರೆ. ಸೊ ಹೆಣ್ಣು ಮಕ್ಕಳಿಗೆ ಯಾರಿಗಾನ ಮೀಸೆ ದಾಡಿ ಬಂದರೆ ಅಂಜಬೇಡಿ, ನೀವು ಹೋಗಿ ಅವರ ಅಡ್ವೈಸ್ ತೊಗೊಳ್ಳಿ ಮಾಡಿ. ಈಗ ವಾಪಸ್ ಬಿಡ್ತೀನಿ. ಈ ಹುಡುಗನಿಗೆ ಈಸ್ಟ್ರೋಜನ್ ಜಾಸ್ತಿ ಆದರೆ
ಅವನ ಬ್ರೆಸ್ಟ್ ಎಲ್ಲಿಂದ ಶುರುವಾಗುತ್ತೆ. ಈ ಬ್ರೆಸ್ಟ್ ಬಗ್ಗೆ ಮಾತನಾಡುವಾಗ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಹುಟ್ಟಿದ ಮಗು ಎದೆಯಲ್ಲಿ ಹಾಲು ಬರುತ್ತೆ, ಅದನ್ನ ವಿಚಸ್ ಮಿಲ್ಕ್ ಅಂತೀವಿ. ವಿಚ್ ಅಂದ್ರೆ ನಮ್ಮ ಕಡೆ ಮಾಟ ಮಂತ್ರ ಮಾಡ್ತಾರಲ್ಲ, ಅವ್ರನ್ನ ವಿಚಸ್ ಅಂತಾರೆ, ವಿಚ್ ಮಾಡೋರು. ಸೊ ಈ ಬ್ರೆಸ್ಟಿಗೆ ನನ್ನ ಬುಕ್ನಲ್ಲೇ ಬರ್ತದೆ, ಮಗುವಿನ ಎದೆಯಲ್ಲಿ ಹಾಲು, ಗಂಡು ಮಗು ಆಗಲಿ ಹೆಣ್ಣು ಮಗು ಆಗಲಿ ಹುಟ್ಟಿದ 2-3 ತಿಂಗಳು ಹಾಲು ಬರ್ತಾ ಇರುತ್ತೆ, ವಿಚಸ್ ಮಿಲ್ಕ್ ಅಂತೀವಿ ನಾವು ಅದನ್ನು. ಅದು ಆಟೋಮೆಟಿಕಲಿ ನಿಂತು ಹೋಗುತ್ತೆ. ಅಲ್ಲಿಗೂ ನಿಮ್ಗೆ ಆತಂಕ ಇದ್ದರೆ ಮಕ್ಕಳ ಡಾಕ್ಟರ್ ನಿಮ್ಗೆ ಅಡ್ವೈಸ್ ಮಾಡ್ತಾರೆ. ಈಗ ಮತ್ತೆ 9ರಿಂದ 10 ವರ್ಷ ಆದಾಗೆ ಹುಡುಗರು, ಅದರೊಳಗೆ ದಪ್ಪ ಇರೋ ಹುಡುಗರು. ಆ್ಯಂಡ್ ಈಗ ಇನ್ನೊಂದು ಮಾತು ನಿಮ್ಗೆ ಹೇಳ್ತೀನಿ, ದಯವಿಟ್ಟು ಹಳೆ ಕಾಲದಲ್ಲಿ ನಿಮ್ಮ ಮಕ್ಕಳು ಚೆಬ್ಬಿ ಆಗಿದ್ರೆ ಖುಷಿಯಿಂದ ಹೇಳ್ಕೊಳ್ಳಿದ್ರೆ ನಮ್ಮ ಮಗ ಚೆಬ್ಬಿ ಆಗಿದ್ದಾನೆ ಅಂತ. ದಯವಿಟ್ಟು ಇವತ್ತಿನ ಕಾಲದಲ್ಲಿ 35 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂದರೆ ಅವನು ಚಿಕ್ಕ ವಯಸ್ಸಿನ ಚೆಬ್ಬಿ ಆಗಿರ್ತಾನೆ. ಇದು ನೆನ್ಪಿಟ್ಬಿಡಿ. ಮೊನ್ನೆ ತಾನೇ ಬೇರೆ ಟಾಪಿಕ್ ನಾವು ಮಾತಾಡೋದು, ಇವತ್ತು ಭಾರತ ದೇಶದಲ್ಲಿ ಚಿಕ್ಕ ವಯಸ್ಸಿನವ್ರಿಗೆ ಹಾರ್ಟ್ ಅಟ್ಯಾಕ್ ಯಾಕಾಗುತ್ತೆ ಅಂದರೆ ಕೊಲೆಸ್ಟ್ರಾಲ್. ಜನ ಅಂದ್ಕೊಂಡಿದ್ದಾರೆ ವಯಸ್ಸಾದ್ಮೇಲೆ ಕೊಲೆಸ್ಟ್ರಾಲ್ ಇಲ್ಲ, ಚಿಕ್ಕ ಮಕ್ಕಳಿಂದಲೇ ಕೊಲೆಸ್ಟ್ರಾಲ್ ಬಾಡಿಯಲ್ಲಿ ಅಕ್ಯುಮುಲೇಟ್ ಆಗುತ್ತೆ. ಈ ಕೊಲೆಸ್ಟ್ರಾಲ್ ನಿಮ್ಮ ರಕ್ತನಾಳದ ಒಳಗಡೆ ಕೂತ್ಕೊಂಡ್ರೆ ಅದು ಲೂಮೆನ್ ಕಡಿಮೆ ಆಗಿ ಆಕ್ಸಿಜನ್ ಆ್ಯಂಡ್ ಗ್ಲೂಕೋಸ್ ನಿಮ್ಮ ಹಾರ್ಟಿಗೆ ಕರೋನರಿ ಬ್ಲಡ್ ವೆಸಲ್ಸ್ ಇರ್ತವೆ, ಅದು ನ್ಯಾರೋ ಆಗಿ 35 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅದಕ್ಕೆ ಇವತ್ತಿನಿಂದ ನಿಮ್ಮ ಮಕ್ಕಳು ಚೆಬ್ಬಿ ಆಗಿದ್ದರೆ ಅವರಿಗೆ ತುಂಬ ಸ್ವೀಟ್ಸ್ ಕೊಡಬೇಡಿ, ತುಂಬ ಐಸ್ ಕ್ರೀಮು ಇಂಥವು ಕೊಡಬೇಡಿ, ಸೊಪ್ಪು ತರಕಾರಿಗಳು ಕೊಡಿ. ಅವ್ರ ಮಕ್ಕಳಿಗೆ ಆಟ ಆಡೋಕ್ಕೆ ಬಿಡಿ. ಅವರು ಆಟೋಮೆಟಿಕಲಿ ಕಡಿಮೆ ಆದರೆ ನಿಮ್ಮ ಮಕ್ಕಳಿಗೆ ಮುಂದೆ ಹಾರ್ಟ್ ಅಟ್ಯಾಕ್ ಆಗೋದು ಕಡಿಮೆ ಆಗುತ್ತೆ. ಇಂಥ ಮಕ್ಕಳಿಗೆ ಅವರ ಎದೆ, ಹೆಣ್ಣು ಮಕ್ಕಳ ಎದೆಯ ಥರ, ಅದನ್ನೇ ನಾನು ಗೈನಿಕೋಮ್ಯಾಸ್ಟಿಯಾ ಅನ್ನೋದು. ಅಂಥ ಮಕ್ಕಳು ನಾಚಿಕ್ಕೋತವೆ. ಒಂದು 10-15 ಅವಕ್ಕೇನು ಬಾದರೇಷನ್ ಇಲ್ಲ. 18 ವರ್ಷ ಅವನು SSLC ಮುಗಿಸಿ PUCಗೆ ಹೋಗ್ತಾನೆ, ನ್ಯಾಷನಲ್ ಕಾಲೇಜ್ಗೆ, ಅಲ್ಲಿ ಹಾಸ್ಟೆಲ ಸೇರ್ಕೋತಾನೆ. ಬೇರೆ ಹುಡುಗರೆಲ್ಲ ಇವನು ನೋಡ್ತಾರೆ, ತಮಾಷೆ ಮಾಡ್ತಾನೆ, ಗೊತ್ತಲ್ಲ ಆ ಏಜೆ ಅಂಥದ್ದು. ಬಂದು ಅವನ ಎದೆ ಮುಟ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಅವನಿಗೆ ಭಾಳ ನಾಚಿಕೆ ಆಗುತ್ತೆ. ಆಗ ನಮ್ಮ ಹತ್ರ ಬಂದಾಗ ನಾವು ಸರ್ಜನ್ಸು ಅದರ ಸ್ಪೆಷಲಿಸ್ಟು, ಯೂರಾಲಜಿಸ್ಟು ಅದರ ಸ್ಪೆಷಲಿಸ್ಟು, ಎಂಡೋಕ್ರೈನಾಲಜಿಸ್ಟು ಅದರ ಸ್ಪೆಷಲಿಸ್ಟ್. ಯಾಕೆ ಇವನಿಗೆ ಬ್ರೆಸ್ಟ್ ಫಸ್ಟ್ ನಾವು ಟೆಸ್ಟ್ ಮಾಡೋದು ಅವನ ಟೆಸ್ಟಿಸು, ಬೀಜಗಳಲ್ಲಿ ಹಾರ್ಮೋನ್ ಏನಾದರೂ. ಅದರೊಳಗಾಗಿ ಕೆಲವು ಮಕ್ಕಳಿಗೆ ಬೀಜದಲ್ಲಿ ಟ್ಯೂಮರ್ ಶುರುವಾಗ್ಬಿಡುತ್ತೆ ಚಿಕ್ಕ ವಯಸ್ಸಿಗೆ. ಇದು ಕೂಡ ನಮ್ಗೆ ಇಂಪಾರ್ಟೆಂಟ್. ಗೆಡ್ಡೆ ಟ್ಯೂಮರ್ಗಳು. ಸೊ ಅದರಿಂದ ಲೇಡೀಸ್ ಡಿಸೀಸು ಇವೆಲ್ಲ ಹೇಳ್ತೇವೆ, ಅವೆಲ್ಲ ಬೇಡ. ಸೊ ಅದು ಈಗ ನೋಡ್ತೀವಿ. ಏನೂ ಇಲ್ಲ ಅಂದರೆ ಇಡಿಯೋಪಥಿಕ್ ಗೈನಕೋಮ್ಯಾಸ್ಟಿಯಾ ಅಂದರೆ ಬ್ರೆಸ್ಟ್ ಬಂದಿದೆ, ಕಾರಣ ಗೊತ್ತಿಲ್ಲ, ನಮ್ಮ ಭಾಷೆ ಇಡಿಯೋಪಥಿಕ್ ಅಥವಾ ಪ್ರೈಮರಿ ಗೈನಕೋಮೇಸಿಯಾ ಅಂತೀವಿ. ಇಂಥ ಮಕ್ಕಳಿಗೆ ಏನು ಮಾಡಬೇಕು? ಸೊ ಭಾಳ ಸಿಂಪಲ್. ಇದನ್ನು ಡಯಾಗ್ನೋಸ್ ಮಾಡಿದ್ದಾದಮೇಲೆ ಪ್ಲಾಸ್ಟಿಕ್ ಸರ್ಜನ್ ನಾನೇ ಮಾಡೀನಿ. ಈಗ ರಿಸಲ್ಟ್ಸ್ ಆರ್ ಎಕ್ಸಲೆಂಟ್. ವಿತ್ ಅವರೇ ಅದರ ಸ್ಪೆಷಲೈಸೇಷನ್ ಇರೋದ್ರಿಂದ ಇಷ್ಟಪ್ಪ ಬ್ರೆಸ್ಟಿಗೆ ಅವರು ಸಕ್ ಮಾಡ್ತಾರೆ. ಫ್ಯಾಟ್ ಇರುತ್ತೆ ನೋಡಿ ಬ್ರೆಸ್ಟ್ನೊಳಗೆ, ಏನಿರುತ್ತೆ ಹೆಣ್ಮಕ್ಳು ಬ್ರೆಸ್ಟ್ನಾಗೂ ಅಷ್ಟೇ ಬ್ರೆಸ್ಟ್ ಟಿಶ್ಯೂ ಇರುತ್ತೆ, ತುಂಬ ಫ್ಯಾಟ್ ಇರುತ್ತೆ. ಸೊ ಗಂಡು ಮಕ್ಕಳಲ್ಲಿ ಅದಿರೋಲ್ಲ. ಆ್ಯಂಡ್ ಎಲ್ಲ ಮಕ್ಕಳಿಗೂ ಎದೆ ಅಂದರೆ ನಿಪ್ಪಲ್, ತೊಟ್ಟು ನಿಪ್ಪಲ್ ಅಂತೀವಿ. ಅದ್ರ ಸುತ್ತೂ ಇರೋ ಇದನ್ನು ಏರಿಯೋಲ ಅಂತೀವಿ. ಒಂದು 8 ಆಣೆ ಅಷ್ಟಾಗಲ್ಲ ಇರುತ್ತೆ. ಅದರಿಂದ ಬ್ರೆಸ್ಟ್ ಟಿಶ್ಯೂ ಇರುತ್ತೆ ನಮಗೆಲ್ರಿಗೂ ಕೂಡ. ಸೊ ನಾರ್ಮಲ್ ಚೆಸ್ಟ್ ಇರುತ್ತೆ. ಬಟ್ ಈ ಗೈನಕೋಮ್ಯಾಸ್ಟಿಯಾ ಇರೋರಿಗೆ ಬ್ರೆಸ್ಟು ಹೆಣ್ಮಕ್ಳು ಅಂದರೆ ಒಳಗಡೆ ತುಂಬ ಫ್ಯಾಟ್ ಇದೆ. ಸೊ ಇದನ್ನು ಪ್ಲಾಸ್ಟಿಕ್ ಸರ್ಜನ್ ಏನು ಮಾಡ್ತಾರೆ, 18 ವರ್ಷದವರೆಗೂ ಏನೂ ಮಾಡಬೇಡಿ, ಆರಾಮಾಗಿರಿ, ಆಟೋಮ್ಯಾಟಿಕಲಿ ಕಡಿಮೆ ಆಗ್ಬೋದು ಅನ್ನೋ ಅಡ್ವೈಸ್ ಕೊಡ್ತಾರೆ. 18 ಆದಮೇಲೂ ಕೂಡ ಅವು ಸಬ್ಸೈಡ್ ಆಗಲಿಲ್ಲ ಅಂದರೆ ಒಂದೇ ಮಾರ್ಗ ಸರ್ಜರಿ. ಅಂದರೆ ಬ್ರೆಸ್ಟ್ ತೆಗೆದಾಕ್ಬಿಡ್ತಾರಾ? ಇಲ್ಲ. ನಿಮ್ಮ ಬ್ರೆಸ್ಟಿನ ಶೇಪ್ ಹಂಗೆ ಇರುತ್ತೆ. ನಿಮ್ಮ ಬ್ರೆಸ್ಟಿಗೆ ಇದನ್ನು ಸಕ್ಷನ್ ಮಾಡ್ತಾರೆ, ಸಕ್ಕರ್ ಅಂತ ಇರ್ತದೆ. ಅಂಡರ್ ಅನಸ್ಥೀಶಿಯಾ ಆ ಫ್ಯಾಟ್ನೆಲ್ಲ ಸಕ್ ಮಾಡಿಕೊಂಡು ಆ ಟಿಶ್ಯೂನ ನಿಮಗೆ ಮಾರ್ಕ್ ಕಾಣ್ದಂಗೆ ಪೆರಿಯೇರಿಯರ್ ಇನ್ಸಿಷನ್ ಅಂತ ಹಾಕಿ ಆ ಬ್ರೆಸ್ಟ್ ಟಿಶ್ಯೂನ ನಾವು ತೆಕ್ಕೊಂಡ್ಬಿಡ್ತೀವಿ. ನಿಮ್ಮ ಹುಡುಗ ಆರಾಮಾಗ್ತಾನೆ, ತಂದೆ ತಾಯಿಗೆ ಟೆನ್ಷನ್ ಹೊರಟೋಗುತ್ತೆ. ಸೊ ದಯವಿಟ್ಟು ಇದ್ರ ಬಗ್ಗೆ ನಿಮಗೆ ಅರಿವಿರಲ್ಲ. ಇವತ್ತು ಅಂದ್ಕೊಂಡೆ ಈ ವಿಚಾರ ನಿಮ್ಮಿಂದ ಬೇರೆಯವರಿಗೆ ತಲುಪಿದರೆ, ಯಾರ್ದಾದ್ರೂ ಮಕ್ಕಳು ಹಂಗೆ ಆತಂಕದಲ್ಲಿದ್ದರೆ ಅದು ಸಿಂಪಲ್ ಕಾಯಿಲೆ ಗೈನಕೋಮ್ಯಾಸ್ಟಿಯಾ. ಈಗಲೇ ಇನ್ನೊಂದು ಹೇಳ್ತೀನಿ, ಯಾವತ್ತಾದರೂ ಗಂಡು ಮಕ್ಕಳು ಅಂದರೆ ತಂದೆಯರು ಮಕ್ಕಳಿಗೆ ಹಾಲು ಕುಡಿಸಿರೋ ಇನ್ಸಿಡೆನ್ಸ್ ಇದೆಯಾ ಅಂದರೆ ಹಾಲು ಉತ್ಪತ್ತಿ ಆಗುತ್ತಾ? ಇದುವರೆಗೂ ನಾನು ನೋಡಿಲ್ಲ. ಆದರೆ ನನ್ನ ಬುಕ್ಕು 14th ಎಡಿಷನ್ ಆಫ್ ಬೈಲಿ ಆ್ಯಂಡ್ ಲವ್, ಒಬ್ಬ ಟ್ರೈಬಲ್ ತಾತ ಮೊಮ್ಮಕ್ಕಳಿಗೆ ಹಾಲು ಕುಡಿಸೋದನ್ನು ಫೋಟೋ ಹಾಕಿದ್ದಾರೆ. ಅದು ಮೊಮ್ಮಕ್ಕಳಿಗೆ ಹಾಲು ಕುಡಿಸುವ ಫೋಟೋ. ಬಟ್ ಈಗಿಲ್ಲ, ಯಾರು ಎದುರ್ಕೊಳ್ಳೋಕೆ ಹೋಗಬೇಡಿ. ಬಟ್ ಗಂಡಸರ ಎದೆಯಲ್ಲಿ ಕ್ಯಾನ್ಸರ್ ಆಗುತ್ತೆ. ಯಾಕಂದರೆ ನೀವೆಲ್ಲ ಕೇಳಿದಿರಿ, ಹೆಣ್ಣು ಮಕ್ಕಳಲ್ಲಿ 2 ಕ್ಯಾನ್ಸರು ಬಹಳ ಕಾಮನ್. ಗರ್ಭಕೋಶದ ಕಂಠದ ಕ್ಯಾನ್ಸರು, ಕ್ಯಾನ್ಸರ್ ಆಫ್ ದಿ ಸರ್ವಿಕ್ಸ್ ಅಂತೀವಿ. ಅನ್ಫಾರ್ಚುನೇಟ್ಲಿ
ಇದು ಅನೇಕ ಹೆಣ್ಣು ಮಕ್ಕಳು ವಿದ್ಯಾವಂತರು ಕೂಡ ಮುಚ್ಚಿಟ್ಕೋತಾರೆ. ಅಂದರೆ ವೈಟ್ ಡಿಸ್ಚಾರ್ಜ್ ಇರುತ್ತೆ, ಒಂದೊಂದು ಸಾರಿ ಯಾವ ಅಕೇಶನಲ್ ಬ್ಲಡ್ ಬರುತ್ತೆ, ಅದ್ರ ಬಗ್ಗೆ ಅವರಿಗೆ ಅರಿವಿಲ್ದಿರ ಸ್ಟೇಜ್ 4 ಕ್ಯಾನ್ಸರ್ನ ಬರ್ತಾರೆ. ನಾನು ಕೆಲವು ಪದಗಳನ್ನ ಮಧ್ಯೆ ಮಧ್ಯೆ ಮಾತನಾಡುವಾಗ ನಿಮಗೆ ಅರಿವು ಮೂಡಿಸ್ಲಿಕ್ಕೆ ಹೇಳ್ತೀನಿ. ಕ್ಯಾನ್ಸರ್ ಅಂದ ತಕ್ಷಣ ಜನ ಹೆದರ್ಕೋಬೇಡಿ. ನಾನು ಕರ್ನಾಟಕ ರಾಜ್ಯದ ಕ್ಯಾನ್ಸರ್ ಸೊಸೈಟಿಯ ಫಾರ್ಮರ್ ಚೇರ್ಮನ್ ಇದ್ದೀನಿ. ಕ್ಯಾನ್ಸರ್ ಈಸ್ ಕ್ಯೂರಬಲ್ ಪ್ರೊವೈಡೆಡ್ ಇಟ್ ಈಸ್ ಡಿಟೆಕ್ಟೆಡ್ ಅರ್ಲಿ. ಶೀಘ್ರ ಪತ್ತೆ, ಕ್ಯಾನ್ಸರ್ ನಾಪತ್ತೆ. ಇದೊಂದು ವರ್ಡ್ ನೆನಪಿಟ್ಟುಬಿಡಿ, ಯಾರು ಹೆದರ್ಕೊಳ್ಕೋಬೇಡಿ, ನೀವು ಬೇಗ ಬನ್ನಿ. ಅದೇ ಬ್ರೆಸ್ಟ್ ಕ್ಯಾನ್ಸರು ಎಷ್ಟು ಕಾಮನ್ ಅಂದರೆ ಹೆಣ್ಮಕ್ಳಿಗೆ ಸೆಕೆಂಡ್ ಮೋಸ್ಟ್ ಕಿಲ್ಲಿಂಗ್ ಕ್ಯಾನ್ಸರ್ ಹೆಣ್ಮಕ್ಳಲ್ಲಿ. ಅದರಲ್ಲಿ ಯಾಕೆ ಬರಲ್ಲ ನಮ್ಮ ಹತ್ರ ಅಂದರೆ ನೋವಿರಲ್ಲ, ಗಂಟಿರುತ್ತೆ, ನೋವಿರಲ್ಲ. ಅವ್ರಿಗೆ ಗೊತ್ತಾಗುತ್ತೆ ಸ್ನಾನ ಮಾಡೋ ನನ್ನ ಎದೆಯೊಳಗೆ ಏನು. ಅನ್ಫಾರ್ಚುನೇಟ್ಲಿ ನಮ್ಮ ಹೆಣ್ಣುಮಕ್ಕಳು ವಿದ್ಯಾವಂತರಾದರೂ ಕೂಡ ಬೇಗ ಏನಿಲ್ಲ ಬಿಡು, ನೋವಿಲ್ವಲ್ಲ, ಹಂಗೇ ಇರ್ತಾರೆ. ಅವ್ರು ನಮ್ಮ ಹತ್ರ ಗಂಟು ಅಥವಾ ಗೆಡ್ಡೆ ಕೈ ಸಿಗುತ್ತೆ ಅವ್ರಿಗೆ. ನಾವೇ ಹೇಳ್ಕೊಡ್ತೀವಿ ಹೆಣ್ಮಕ್ಳಿಗೆ. ಇವತ್ತು ಪ್ರತಿ ಹೆಣ್ಮಗಳು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್, ದಯವಿಟ್ಟು ನೀವು ಸ್ನಾನ ಮಾಡುವಾಗ ಸೋಪ್ ಹಾಕಿಂಗ್ ಮಾಡೋವಾಗ 2 ಬ್ರೆಸ್ಟ್ ಕೊಟ್ಟಿದ್ದಾನೆ ದೇವರು, ಇದ್ರೊಳಗೆ ಯಾಕೋ ಡಿಫ್ರೆಂಟು, ಇದೇ ಡಿಫ್ರೆಂಟ್ ಅಂದಾಗೆ ನಮ್ಮ ಹತ್ರ ಬನ್ನಿ. ಇಲ್ಲಿ ಬನ್ನಿ ಅಂದರೆ ಇನ್ನೊಂದು ತಿಳ್ಕೊಬೇಕು ನೀವು, ಹೆಣ್ಣುಮಕ್ಕಳಿಗೆ ನಾಚಿಕೆ ಜಾಸ್ತಿ. ಗಂಡಸ ಡಾಕ್ಟ್ರ್ ಹತ್ರ ಹೆಂಗೆ ಹೋಗೋದು ಅಂತ, ಅದಕ್ಕೆ ಸ್ಪೆಷಲಿಸ್ಟ್ ನಾವೇ, ಅಂದರೆ ಸರ್ಜನ್ಸ್. ಲೇಡಿ ಡಾಕ್ಟ್ರ್ ಅಲ್ಲ, ಲೇಡಿ ಡಾಕ್ಟ್ರ್ ಅಂದರೆ ಗೈನಕಾಲಜಿಸ್ಟು ಗರ್ಭಕೋಶ, ಓವರಿ ಅವರ ಸ್ಪೆಷಲೈಸೇಷನ್ನು, ಬ್ರೆಸ್ಟು ನಮ್ಮ ಸ್ಪೆಷಲೈಸೇಷನ್. ಆ್ಯಂಡ್ ನಿಮ್ಮ ಬ್ರೆಸ್ಟ್ ಎಕ್ಸಾಮ್ ಮಾಡಬೇಕಾದ್ರೆ ಅಮ್ಮ ನಿಮ್ಗೆ ಅತ್ಯಂತ ಗೌರವ ಕೊಟ್ಟು ಒಂದು ಸ್ಕ್ರೀನ್ ಹಾಕಿ ಪಕ್ಕದಲ್ಲಿ ನಿಮ್ಮ ಬ್ರೆಸ್ಟಿಗೆ ನಾನು ಮುಟ್ಟಬೇಕಾದ್ರೆ ನಿನ್ನಮ್ಮ ನಿಂತಿರ್ತಾಳೆ, ಇಲ್ಲ ಅಂದರೆ ನಮ್ಮ ಸಿಸ್ಟ್ರು ನಿಂತಿರ್ತಾಳೆ, ಇಲ್ಲ ಯಾರು ಇಲ್ಲ ನನ್ನ ವೈಫ್ ಆದರೂ ನಿಲ್ಲಿಸಿರ್ತೀವಿ. ಹೆಣ್ಣು ಮಕ್ಕಳ ಬ್ರೆಸ್ಟ್ ಪರೀಕ್ಷೆ ಮಾಡುವಾಗ ನಿಮ್ಗೆ ಅತ್ಯಂತ ಗೌಪ್ಯವಾಗಿ ಗೌರವಯುತವಾಗಿ ಪರೀಕ್ಷೆ ಮಾಡ್ತೀವಿ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಆ್ಯಂಡ್ ಇಲ್ಲಿನ್ನೊಂದು ನೋಡಿ, ವಿಜ್ಞಾನ ವಿದ್ಯೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ. ಹಿಂದೆ 25 ವರ್ಷದ ಹಿಂದೆ ನಾನು ವಿಕ್ಟೋರಿಯಾ ಹಾಸ್ಪಿಟ್ಲೊಳಗೆ ಡಾಕ್ಟ್ರಿದ್ದೆ 1 ವರ್ಷ. ಆ ಟೈಮ್ನೊಳಗೆ ಒಬ್ಬ VIP ಹೆಂಡ್ತಿ ಬ್ರೆಸ್ಟ್ ಕ್ಯಾನ್ಸರ್ಗೆ ಅಡ್ಮಿಟ್ ಆಗಿರ್ತಾರೆ. ಸಂಜೆ ಹೊತ್ತು ಒಬ್ಬ ಪೋಸ್ಟ್ ಗ್ರಾಜ್ಯುಯೇಟ್ ಶೀಟ್ ಬರೀಬೇಕಾದ್ರೆ ಅವ್ನು ಬ್ರೆಸ್ಟೆಲ್ಲ ಎಕ್ಸಾಮ್ ಮಾಡಬೇಕು. ಅವನು ಬ್ರೆಸ್ಟ್ ಎಕ್ಸಾಮ್ ಮಾಡಿದಾಗೆ ಅವನ ಕಡೆ ರಿಲೇಟಿವ್ಸ್ ಬಂದು ಹೊಡಿತಾರೆ ಅವನಿಗೆ. ನಾವೆಲ್ಲ ಸ್ಟ್ರೈಕ್ ಮಾಡಿದ್ದು ಅವಾಗ. ಯಾಕೆ ಮಾಡ್ತಾರೆ ಅಂದರೆ ಅವ್ರ ತಪ್ಪು ಕಲ್ಪನೆ. ಇವನು ಯಂಗ್ ಫೆಲೋ ಬಂದು ನಮ್ಮ ಅಮ್ಮನ ಬ್ರೆಸ್ಟಿಗೆ ಬಲಗಡೆ ಬ್ರೆಸ್ಟಿಗೆ ಕೈ ಹಾಕವನೆ ಅಂತ. ನನ್ನ ಬುಕ್ನಲ್ಲಿ ಬರೆದಿದೆ, ನನ್ನ ಸ್ಟೂಡೆಂಟ್ ಟೀಚ್ ಮಾಡ್ತೀನಿ. ನಿಮಗೆ ಹೆಣ್ಣುಮಕ್ಕಳು ನನಗೆ ಬಲಗಡೆ ಬ್ರೆಸ್ಟ್ನಲ್ಲಿ ಗಂಟಿದೆ ಡಾಕ್ಟ್ರೇ ಅಂದರೆ ದಯವಿಟ್ಟು ಅವ್ರಿಗೆ ಹೇಳಿ ಫಸ್ಟ್ ಎಡಗಡೆ ಬ್ರೆಸ್ಟಿಗೆ. ನಾರ್ಮಲ್ ಬ್ರೆಸ್ಟ್ ಶುಡ್ ಬಿ ಎಕ್ಸಾಮೈನ್ಡ್ ಬೈ ದ ಡಾಕ್ಟರ್. ನಾನೊಬ್ಬ ಟೀಚರ್, ಸೊ ನಮ್ಮ ಟೀಚಿಂಗ್ನ ನಿಮಗೆ ಅವನು ಆ ಬ್ರೆಸ್ಟಿಗೆ ಕೈ ಹಾಕಿದ ನಿಮ್ಗೆ ಸಿಟ್ಟು ಬರ್ತದೆ, ನನಗೆ ಇಲ್ಲಿ ಅಂದರೆ ಇವನು ಇಲ್ಲಿ ಕೈ ಹಾಕ್ತಾನಲ್ಲ ಅಂತ. ಇವೆಲ್ಲ ಇಂಪಾರ್ಟೆಂಟು. ಸಮಾಜ ದಯವಿಟ್ಟು ನಮ್ಮ ಕಷ್ಟಗಳನ್ನ ನಿಮ್ಗೆ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಒಬ್ಬ ಡಾಕ್ಟ್ರಿಗೆ ಎಷ್ಟು ಕನ್ಸರ್ನ್ ಇರುತ್ತೆ. ಅಲ್ಲೇ ಅಲ್ಲ, ನಿಮ್ಮ ತೊಡೆ ನಿಮ್ಮ ಕಾಲ್ನಾಗ ವ್ಯಾರಿಕೋಸ್ ವೇನ್ಸ್ ನೀವು ಬಂದಾಗೆ ಎಡಗಾಲ್ ಫಸ್ಟ್ ಎಕ್ಸಾಮ್ ಮಾಡ್ತೀವಿ, ನಾರ್ಮಲ್ ಕಾಲು, ಆಮೇಲೆ ಬಲಗಾಲ್. ಅದೇ ಥರ ದೇಹದಲ್ಲಿ 2 ಆರ್ಗನ್ ಇದ್ದಾಗ ನಮಗೆ ನಾರ್ಮಲ್ ಫಸ್ಟು, ಆಮೇಲೆ ಅಪ್ ನಾರ್ಮಲ್ಲು. ಆ್ಯಂಡ್ ನಮ್ಮ ಕೈಗಳು ಎಷ್ಟು ಚೆನ್ನಾಗಿ ಟ್ರೈನ್ ಆಗಿರ್ತವೆ ಅಂದರೆ, ಒಂದು ಹೆಣ್ಣು ಮಗಳ ಬ್ರೆಸ್ಟ್ ಮೇಲೆ ನಾನು ಕೈ ಹಾಕಿದರೆ ಇದು ಕ್ಯಾನ್ಸರೋ ಅಲ್ವೋ ಅಂತ ನನ್ನ ಕೈಯೇ ಹೇಳುತ್ತೆ. CT ಬೇಡ, MRI ಬೇಡ, ಅಲ್ಟ್ರಾಸೌಂಡ್ ಅವೆಲ್ಲ ಆಮೇಲೆ ಬರ್ತವೆ. ಹೆಂಗೆ ಡಾಕ್ಟ್ರೇ ಬ್ರೆಸ್ಟಿಗೆ ಕೈ ಹಾಕ್ತೀನಿ, ಒಂದು ಗಂಟು ಸಿಗುತ್ತೆ, ಅದು ಓಡಾಡುತ್ತೆ, ನನ್ನ ಕೈ ಹಿಂಗೆ ಮಾಡಿ ಓಡಾಡುತ್ತೆ. ಇದನ್ನು ನನ್ನ ಬುಕ್ನಾಗ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ, ಫ್ಲೋಟಿಂಗ್ ಟ್ಯೂಮರ್ ಆಫ್ ದಿ ಬ್ರೆಸ್ಟ್, ಮೌಸ್ ಇನ್ಸೈಡ್ ದ ಬ್ರೆಸ್ಟ್. ತಮಾಷೆ ಅನ್ಸ್ಬೋದು ನಿಮಗೆ, ಈ ಥರ ಓಡಾಡುತ್ತೆ. ಬ್ರಿಟಿಷ್ನವ್ರು ಭಾಳ ವೆರಿ ಬ್ಯೂಟಿಫುಲ್ ಟೀಚರ್ಸ್. ಅವರು ಎಷ್ಟು ಚೆನ್ನಾಗಿ ಬರೀತಾರೆ ಅಂದರೆ ನನಗೆ ನೆನಪು ಮರಿಲೇಬಾರ್ದು. ಮೌಸ್ ಇನ್ಸೈಡ್ ದ ಬ್ರೆಸ್ಟ್ ಅಂದರೆ ಏನೇ ಅದು ಅಂದರೆ ನನ್ನ ಪ್ರೊಫೆಸರ್ ಸರ್ ಇಟ್ಸ್ ಎ ಬಿನೈನ್ ಟ್ಯೂಮರ್ ಸರ್, ಫೈಬ್ರೋ ಅಡೆನೋಮಾ ಸರ್, ಇಟ್ ಇಸ್ ನಾಟ್ ಕಾರ್ಸಿನೋಮಾ. ನಮ್ಮ ಪದಗಳು ನೋಡಿ ಹೆಂಗಿದೆ ನೋಡಿ. ಅಡೆನೋಮಾ, ಫೈಬ್ರೋ ಅಡೆನೋಮಾ ಅಂದರೆ ಕ್ಯಾನ್ಸರ್ ಅಲ್ಲ, ಕಾರ್ಸಿನೋಮಾ ಅಂದರೆ 100% ಕ್ಯಾನ್ಸರು. ನನ್ನ ಕೈ 99.9% ಕ್ಯಾನ್ಸರ್ ಅಂದರೂ ಕೂಡ ನನಗೆ ಎವಿಡೆನ್ಸ್ ಬೇಕು. ಅಂಥ ಹೆಣ್ಮಕ್ಳಿಗೆ ಇವತ್ತೊಂದು ಅಲ್ಟ್ರಾಸೌಂಡ್ ಮಾಡ್ತೀವಿ, ಸಿಂಪಲ್ ನೀಡ್ಲ್ ಹಾಕ್ತೀವಿ, ಅನಸ್ತೀಶಿಯಾ ಇಲ್ಲ, ಮಲಗಿರ್ತಾಳೆ ಅವಳು, ಗೊತ್ತೇ ಆಗಲ್ಲ. FNAC, ಫೈನ್ ನೀಡ್ಲ್ ಆಸ್ಪಿರೇಷನ್ ಸೈಟಾಲಜಿ. ಆ ನೀಡ್ಲು ಆ ಸೆಲ್ಸ್ ತೆಗೆದು ಪೆಥಾಲಜಿಸ್ಟಿಗೆ ಕೊಟ್ಟರೆ ಅದು ಯಾವ ಟೈಪ್ ಕ್ಯಾನ್ಸರ್ ಅಂತ ರಿಪೋರ್ಟ್ ಕೊಡ್ತಾರೆ. ಎಷ್ಟು ಇಂಪಾರ್ಟೆಂಟ್ ನೋಡ್ರಿ. ಜನಗಳಿಗೆ ಅರಿವು ಯಾಕೆ ಇರಬೇಕು ಅನ್ನೋದು. ನೀವು ಏನೂ ಇಲ್ಲ ಡಾಕ್ಟ್ರೇ, ನೋವೇ ಇರಲಿಲ್ಲ ಡಾಕ್ಟ್ರೇ ಅಂತ ನೀವು ನಮ್ಮ ಹತ್ರ ಬರೋ ಅಷ್ಟೊತ್ತಿಗೆ ಸ್ಟೇಜ್ 3B. ಇದಕ್ಕೊಂದು ಲೈವ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಬಳೆ ಅಂಗಡಿ ಅಜ್ಜಿ, ನನ್ನ ಮೊದಲು ವಿಜಯನಗರದಲ್ಲಿ ನನ್ನ ನರ್ಸಿಂಗ್ ಹೋಮ್ ಇತ್ತು. ಅಜ್ಜಿ ಏನ್ಕೊ ಬರುತ್ತೆ, ಅಜ್ಜಿ ನಮಗೆ ಭಾಳ ಫೆಮಿಲಿಯರು. ಬಳೆ ಅಂಗಡಿ ಅಜ್ಜಿ ಕಟ್ಕೊಂಡಿತ್ತು.
ಕೆಮ್ಮು ಅಂತ ಬಂದಿತ್ತು. ನಾನು ಎದೆ ಮೇಲೆ ಸ್ಟೆಥೋಸ್ಕೋಪ್ ಇಟ್ಟಾಗ ಬ್ರೆಸ್ಟ್ನೊಳಗೆ ಏನೋ ಗಂಟು ಕಾಣುತ್ತು. ಅಜ್ಜಿ 1 ನಿಮಿಷ ಇರಜ್ಜಿ ಅಂದ್ಬಿಟ್ಟು ಬ್ರೆಸ್ಟ್ ನೋಡ್ತೀನಿ, ಗಂಟಿತ್ತು. ಅಜ್ಜಿಗೆ ಹೇಳ್ತೀನಿ, ಅಜ್ಜಿ ಏನೂ ಇಲ್ಲ ಬಿಡು ಮಗ ಅಂತು. ಇರಜ್ಜಿ ನಿನ್ಗೇನು ಇಲ್ಲ, ನನಗೆ ಅದು ಇಂಪಾರ್ಟೆಂಟ್ ಅಂತ ಹೇಳಿ ಅಜ್ಜಿಗೆ ನಾನು ಒಂದು ನೀಡ್ಲು ಬಯಾಪ್ಸಿ ಮಾಡ್ತೀನಿ. ಅದು ಕ್ಯಾನ್ಸರ್ ಅಂತ ಬರುತ್ತೆ. ಅಜ್ಜಿಗೆ ಹೇಳಿದೆ, ಅಜ್ಜಿ ಹೆದರ್ಕೋಬೇಡ, ಆ ಗಂಟನ್ನು ತೆಗಿತೀವಿ. ಅಂದರೆ ಫುಲ್ ಬ್ರೆಸ್ಟೇ ತೆಗಿಯಲ್ಲ, ನಮ್ಮ ಬೇರೆ ಬೇರೆ ಪ್ರೊಸೀಜರ್ ಇರುತ್ತೆ. ಬ್ರೆಸ್ಟ್ ಕನ್ಸರ್ವೇಟಿವ್ ಸರ್ಜರಿ ಅಥವಾ ಓನ್ಲಿ ಲಂಪೆಕ್ಟಮಿ ಅದೆಲ್ಲ ಇರ್ತದೆ. ಮಾಡಿದೆ. ಅಜ್ಜಿ 17 ವರ್ಷ ಬದುಕಿತ್ತು, ಕ್ಯಾನ್ಸರ್ ಆದರೂ ಕೂಡ. ಯಾಕಂದರೆ ಸ್ಟೇಜ್ 1, ನಮ್ಮಲ್ಲಿ ಸ್ಟೇಜ್ ಅಂತೀವಿ. ಅದೇ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ, ಇದು ಕೂಡ ಲೈವ್ ಎಕ್ಸಾಂಪಲ್. ಒಂದು ಹೆಣ್ಮಗಳು ನಮ್ಮೂರ ಕಡೆಯವರು, ದೊಡ್ಡಬಳ್ಳಾಪುರದ ಕಡೆಯವರು, ಸಾಫ್ಟ್ವೇರ್ ಇಂಜಿನಿಯರ್, 32 ವರ್ಷ, ಒಬ್ಬ ಮಗ ಇದ್ದಾನೆ. ಅವರು ಶೀಸ್ ಎ ಸಾಫ್ಟ್ವೇರ್. ನೀನು ವರ್ಕಿಂಗ್ ಪ್ಲೇಸ್ನಲ್ಲಿ ಹೆಣ್ಮಕ್ಳು ಮಧ್ಯಾಹ್ನ ಊಟ ಕೂತ್ಕೋತಾರಲ್ಲ, ಮಾತಾಡ್ಕೋತಾರೆ. ಅವಳು ಹೇಳ್ತಾಳೆ 6 ಜನ ಫ್ರೆಂಡ್ಸ್ ಜೊತೆಲಿ, ಯಾಕೋ ಸ್ನಾನ ಮಾಡೋಗೆ ನನ್ನ ಬ್ರೆಸ್ಟ್ನಾಗ ಒಂದು ಗಂಟು ಕಾಣ್ತು ಕಣೆ ಅಂತಾಳೆ ಅಷ್ಟೇ. ಬೇರೆ ಹೆಣ್ಮಕ್ಳು ಬುದ್ಧಿವಂತರು ಇರ್ತಾರಲ್ಲ, ಅಪ್ಪಿ ತಪ್ಪಿ ಸರ್ಜನ್ ಹತ್ರ ಹೋಗಬೇಡ, ಬಡ್ಡಿ ಮಕ್ಕಳು ಕುಯ್ದಾಕ್ಬಿಡ್ತಾರೆ. ಹಿಂಗೆ ಮಾತಾಡೋದು ಜನಗಳು. ನಾನು ನಿನ್ಗೆ ಒಳ್ಳೆ ಹೋಮಿಯೋಪತಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ. ನಮ್ಮಲ್ಲಿ ಬೇರೆ ಬೇರೆ ಸಿಸ್ಟಮ್ಸ್ ಇದ್ದಾವೆ. ವಿ ರೆಸ್ಪೆಕ್ಟ್ ಆಲ್ ಸಿಸ್ಟಮ್ಸ್. ನಂದು ಅಲೋಪತಿ, ಹೋಮಿಯೋಪತಿ ಇದೆ, ಆಯುರ್ವೇದ ಇದೆ, ನ್ಯಾಚುರೋಪತಿ ಇದೆ, ಕೊನೆಗೆ ಏನಿಲ್ಲ ಅಂದರೆ ತಿರುಪತಿ ಅಂತೂ ಇದೆ. ಜನ ಬೇಡ್ಕೋತಾರೆ, ಅಪ್ಪ ದೇವರೇ ನಿಮ್ಮ ಹತ್ರ ಬರ್ತೀನಿ ಅಂತ. ಸೊ ಈ ಹೆಣ್ಮಗಳು ಹೋಗ್ತಾರೆ. ನನ್ನ ಫ್ರೆಂಡೇ ಅವರು, ಈಸ್ ಎ ಗುಡ್ ಹೋಮಿಯೋಪತ್. ಅವರು ಏನಂದರೆ ಕೊಡ್ತಾರೆ, ಎಲ್ಲದಕ್ಕೂ ಮೆಡಿಸನ್ ಕೊಡ್ತಾರೆ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ನಾವೆಲ್ಲ ಹಳ್ಳಿ ರೈತರ ಮಕ್ಕಳಾಗಿರೋದ್ರಿಂದ ಈ ಗಾದೆ ಮಾತುಕೊಂಡು ಉಪಯೋಗಿಸ್ಕೊತೀವಿ ನೀವು. ಮಂತ್ರ ಹಾಕಿದರೆ ಮಾವಿನಕಾಯಿ ಉದುರಲ್ಲ, ಕಲ್ಲು ಹೊಡೆದ್ರೇ ಮಾವಿನಕಾಯಿ ಉದುರೋದು. ಬ್ರೆಸ್ಟ್ ಲಂಪು ಅಷ್ಟೇ. ಹೋಮಿಯೋಪತಿ ಒಳಗೂ ಕರಗಲ್ಲ, ಆಯುರ್ವೇದ ಒಳಗೂ ಕರಗಲ್ಲ, ನಮ್ಮ ಮೆಡಿಸನ್ಗೂ ಕರಗಲ್ಲ. ಅದು ನನಗೆ ಚೆನ್ನಾಗಿ ಗೊತ್ತಿದೆ. ಈ ಅಮ್ಮ ಭಾಳ ಖುಷಿ. ಆ ಹೋಮಿಯೋಪತಿ ಗ್ಲಾಬ್ಯೂಲ್ಸ್ ಕೊಡ್ತಾರೆ, ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಅದು ಸೈಡ್ ಎಫೆಕ್ಟ್ ಇರಲ್ಲ ಅಂತ ಮೊದಲೇ ಹೇಳಿರ್ತಾರೆ. 3 ತಿಂಗಳು ತಿಂದಳು. ಯಾಕೋ ದಿನೇ ಸ್ವಲ್ಪ ದೊಡ್ಡ ಆಗ್ತಿತ್ತು. ಅವು ಕೇಳಿದಾಗೆ, ಅಮ್ಮ ಒಂದು ಕೆಲಸ ಮಾಡು, ನಮ್ಮೊಂದು ಲೇಡಿ ಡಾಕ್ಟ್ರಿಗೆ ಲೆಟ್ರ್ ಕೊಡ್ತೀನಿ ಅಂತ ಡಾಕ್ಟರ್ ಜಯಂತಿ ನಮ್ಮ ಕಿಮ್ಸ್ನಲ್ಲಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ಆಬ್ಸ್ಟೆಟ್ರಿಕ್ಸ್ ಅಂಡ್ ಗೈನಕಾಲಜಿ, ಗರ್ಭಕೋಶ ಸ್ಪೆಷಲಿಸ್ಟು, ಅವ್ರಿಗೆ ಲೆಟರ್ ಕೊಡ್ತಾರೆ. ಅವ್ರಿಗೆ ಗೊತ್ತಿಲ್ಲ ಯಾರ ಹತ್ರ ಕಳಿಸ್ಬೇಕು. ಜಯಂತಿ ವಾಸ್ ಮೈ ಅಂಡರ್ಗ್ರಾಜುಯೇಟ್ ಸ್ಟೂಡೆಂಟ್. ಜಯಂತಿ ಹತ್ರ ಓದ್ತಾ ನಾನು ನೋಡಿಬಿಟ್ಟು, ಅಮ್ಮ ಇದು ನನ್ನ ಫೀಲ್ಡ್ ಅಲ್ಲ, ನನ್ನ ಸರ್ ನನಗೆ ಪಾಠ ಹೇಳಿದ್ದಾರೆ, ನೀನು ನನ್ನ ಸರಿಗೆ ಲೆಟ್ರ್ ಕೊಡ್ತೀನಿ, ನೀನು ಹೋಗಿ ಅವ್ರಿಗೆ ತೋರಿಸು. ಅಯ್ಯೋ ಡಾಕ್ಟ್ರೇ, ಅವ್ರು ನಮ್ಮೂರಿನವ್ರು, ನನಗೆ ಚೆನ್ನಾಗಿ ಗೊತ್ತಿರೋರು, ನಮ್ಮ ಚಿಕ್ಕಮ್ಮನಿಗೆ ಅವರೇ ಥೈರಾಯ್ಡ್ ಮಾಡಿದರು, ಆದರೆ ನನಗೆ ಅವ್ರ ಹತ್ರ ಹೋಗ್ಲಿಕ್ಕೆ ನಾಚಿಕೆ, ಅದಕ್ಕೆ ಹೋಗಿಲ್ಲ ಅಂತಾಳೆ ಈ ಹೆಣ್ಮಗಳು. ಅಮ್ಮ ನಾಚಿಕೆ ಗೀಚಿಕೆ ಎಲ್ಲ ಊರಿಂದ ಆಚೆಗೆ ಆಂಜನಪ್ಪ ಡಾಕ್ಟ್ರ್ ಹೇಳಿದ್ದಾರೆ, ನೀನು ಹೋಗೋದು. ಸರ್ ಇದೇ ಹಾಸ್ಪಿಟ್ಲಿಗೆ ಬಂದರು, ಗಂಡ ಹೆಂಡ್ತಿ ಇಬ್ಬರು, ಸಾಯಂಕಾಲ ಗೊತ್ತಿರೋರು. ನನಗೆ ಜಯಂತಿ ಬೇರೆ ಫೋನ್ ಮಾಡಿ ಹೇಳಿದ್ರು, ದೊಡ್ಡಬಳ್ಳಾಪುರದವರು. ಆ ಹೆಣ್ಮಗಳನ್ನ ಕರೆಸಿ ನಾನು ಇಲ್ಲೇನೆ, ಅವತ್ತು ಗಂಡ ಹೆಂಡ್ತಿ ಬಂದರೆ ಸಿಸ್ಟ್ರ್ ಇದ್ದರು, ಎಕ್ಸಾಮ್ ಮಾಡ್ತೀನಿ ಸರ್, ಶಾಕ್ ಆಫ್ ಮೈ ಲೈಫ್. ಅವಳಿಗೆ ಇಲ್ಲಿ ಗಂಟದ ಜೊತೆಗೆ ಇಲ್ಲಿ ಗಂಟು, ಇದು ಪ್ರೈಮರಿ, ಇದನ್ನು ಸೆಕೆಂಡ್ರಿ ಅಂತೀವಿ. ಈಗಲೇ ನಿಮ್ಗೊಂದು ಹೇಳ್ತೀವಿ, ಎಲ್ಲೇ ಕ್ಯಾನ್ಸರ್ ಶುರುವಾದರೆ ಅದನ್ನು ಪ್ರೈಮರಿ ಅಂತೀವಿ. ಅದು ಬೇರೆ ಕಡೆ ಹರಡುತ್ತೆ. ಹೆಂಗೆ ಹರಡುತ್ತೆ ಅಂದರೆ ರಕ್ತದೊಳಕ್ಕೆ ಇವರ ಕ್ಯಾನ್ಸರ್ ಸೆಲ್ಸು ಸೇರ್ಕೋತವೆ, ಡಿಟ್ಯಾಚ್ ಆಗ್ತವೆ, ಬಂದು ಲಿವರ್ಗೆ ಹೋಗ್ತದೆ, ಲಿವರ್ ಇಷ್ಟಪ್ಪ ಊದ್ಕೋತದೆ, ಲಂಗ್ಸ್ಗೆ ಹೋಗುತ್ತೆ, ಅಲ್ಟಿಮೇಟ್ಲಿ ಬ್ರೈನ್ಗೆ ಹೋಗಿ ಸತ್ತು ಹೋಗ್ತಾರೆ ಅವರು. ಕ್ಯಾನ್ಸರ್ ಪೇಷಂಟ್ ಹೆಂಗೆ ಸತ್ತು ಹೋಗ್ತಾರೆ ಅಂದರೆ ಹಿಂಗೆ ಸತ್ತು ಹೋಗೋದು. ನಾನು ನೋಡ್ತೀನಿ ಸ್ಟೇಜ್ 3B. ಅವ್ರಿಗೆ ಹೇಳಿದೆ, ಅಮ್ಮ ನೀನು ನಮ್ಮ ಊರಿನವರು, ಅದು ಯಾವಾಗಲೂ ಹಿತ್ತಲ ಗಿಡ ಮದ್ದಲ್ಲ, ಊರಿನ ಡಾಕ್ಟ್ರ್ ಅಂದರೆ ಸ್ವಲ್ಪ ಸದ್ರ, ನೀನು ಕೆಲಸ ಮಾಡಿ, ಈಗಲೇ ಡಾಕ್ಟರ್ ಹರೀಶಿಗೆ ಫೋನ್ ಮಾಡ್ತೀನಿ, ಇಲ್ಲೇ ಇದ್ದಾರೆ ಅವರು, ಈಸ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ಸರ್ಜಿಕಲ್ ಆಂಕಾಲಜಿ, MS ರಾಮಯ್ಯ ಒಳಗೆ ಆಂಕಾಲಜಿ ಅಂದರೆ ಕ್ಯಾನ್ಸರ್ಗೆ ಒಂದು ಡಿಪಾರ್ಟ್ಮೆಂಟ್ ಇದೆ, ಆಂಕಾಲಜಿ ಕರೆದೇಶಿ. ಅವರು ಬಂದರು, ಎಕ್ಸಾಮ್ ಮಾಡಿ, ಅಂಜನಪ್ಪ ಇವರ ಡಯಾಗ್ನೋಸಿಸ್ ಕರೆಕ್ಟ್, ನಾಳೆ ಬೆಳಗ್ಗೆ ಅವಳನ್ನ ಇದಕ್ಕೆ ಬರೋಕ್ಕೆ ಹೇಳ್ತೀನಿ ರಾಮಯ್ಯಗೆ, ಅಲ್ಲೇ ನೀಡ್ಲಾಕ್ತೀನಿ. ನೀಡ್ಲಾಕಿದರೆ ಇಟ್ ಕೇಮ್ ಆ್ಯಸ್ ಸ್ಟೇಜ್ 3B, ಇನ್ಫಿಲ್ಟ್ರೇಟಿಂಗ್ ಡಕ್ಟ್ ಕಾರ್ಸಿನೋಮ್ ಅಂತೀವಿ ನಾವು. ಟೈಪ್ ಆಫ್ ಕ್ಯಾನ್ಸರ್ ಬೇರೆ ಬೇರೆ ಇರ್ತವೆ. ಅದಾದಮೇಲೆ ಅಲ್ಟ್ರಾಸೌಂಡ್ ಮಾಡಬೇಕು, CT ಮಾಡಬೇಕು, ಬೇರೆ ಬೇರೆ ಟೆಸ್ಟ್ ಇರ್ತವೆ. ಅದೆಲ್ಲ ಆದಮೇಲೆ ಆ ಹೆಣ್ಮಗಳು ಅಲ್ಲೂ ಮಾಡಿಸ್ಕೊಳ್ಳಲ್ಲ. ಕೊನೆಗೆ ಶಂಕರ ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಹೋಗಿ, ಶ್ರೀನಾಥ್ ಒನ್ ಆಫ್ ದಿ ವಂಡರ್ಫುಲ್ ಸರ್ಜನ್, ನನಗೆ ಸೀನಿಯರ್ ಇದ್ದಾರೆ, ಒಳ್ಳೆ ಸರ್ಜನ್, ಅವ್ರು ಸರ್ಜರಿ ಮಾಡ್ತಾರೆ. ಲೇಟರ್ ಐ ಕೇಮ್ ಟು ನೋ 2.5 ವರ್ಷಕ್ಕೆ ಈ ಹೆಣ್ಮಗಳು ತನ್ನ ಮಗನ ಬಿಟ್ಟು ಗಂಡನ ಬಿಟ್ಟು ಸತ್ತೋಗ್ತಾಳೆ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಈ ಅಮ್ಮ ಏನಾದರೂ ಮೊದಲೇ ಒಬ್ಬ ಕ್ವಾಲಿಫೈಡ್ ಡಾಕ್ಟ್ರ್ ಹತ್ರ ಬಂದಿದ್ರೆ ಸ್ಟೇಜ್ 1ನಲ್ಲೇ ಈ ಅಮ್ಮನ್ನು ನಮ್ಮಲ್ಲಿ ಏನಾಗುತ್ತೆ, ಜನ ಹೆದರ್ಕೋಬೇಡಿ ದಯವಿಟ್ಟು. ನಮ್ಮಲ್ಲಿ ಎಲ್ಲರೂ ಟಕ್ ಅಂತ ಆಪರೇಷನ್ ಮಾಡಲ್ಲ, ಟಕ್ ಅಂತ ನಿಮ್ಮ ಬ್ರೆಸ್ಟ್ ತೆಗೆಯಲ್ಲ. ಬ್ರೆಸ್ಟ್ ಕನ್ಸರ್ವೇಟಿವ್, ನಿಮ್ಮ ಬ್ರೆಸ್ಟ್ನ
ಉಳಿಸುವಂಥ ಸರ್ಜರಿ ಇದೆ. ನಿಮ್ಮ ಬ್ರೆಸ್ಟ್ ತೆಗೆದ್ರು ಕೂಡ ನಿಮ್ಮ ಬ್ರೆಸ್ಟನ್ನು ರೀಕನ್ಸ್ಟ್ರಕ್ಟ್ ಮಾಡ್ತೀವಿ. ನೀವು ಯಾವ್ದಾರ ಫಂಕ್ಷನ್ಗೆ ಹೋದ್ರೆ ಯಾರಿಗೂ ಗೊತ್ತಾಗಲ್ಲ ನಿಮ್ಮ ಬ್ರೆಸ್ಟ್ ತೆಗೆದಿದ್ದಾರೆ ಅಂತ. ಆ ರೀತಿ ಕ್ಷಮೆ ಇರಲಿ ಅಂದ್ರೆ ಈಗ ಉದಾಹರಣೆಗೆ ಬ್ರೆಸ್ಟ್ ಕ್ಯಾನ್ಸರ್ ಬಂದು ಬ್ರೆಸ್ಟ್ ತೆಗೆದ್ಬಿಡ್ತಾರಲ್ಲ, ಅವಾಗ ಇನ್ಈಕ್ವಲ್ ಕಾಣುತ್ತೆ, ಅದೊಂಥರ ಅಸಹ್ಯವಾಗಿರುತ್ತೆ ಅಂತ ತುಂಬಾ ಜನ ಹೆದರ್ತಾರೆ. ಅದನ್ನ ರೀಕನ್ಸ್ಟ್ರಕ್ಷನ್ ಮಾಡ್ತಾರೆ. ನಾವು ಆಂಕಾಲಜಿ ಸರ್ಜನ್ ಜೊತೆಯಲ್ಲಿ ಯಾವಾಗಲೂ ಪ್ಲಾಸ್ಟಿಕ್ ಸರ್ಜನ್ ಇರ್ತಾರೆ. ದೇಹದ ಬೇರೆ ಬೇರೆ ಮಸಲ್ ಯೂಸ್ ಮಾಡಿಕೊಂಡು, ಅವೆಲ್ಲ ಡೀಟೇಲ್ಸ್ ಬೇಡ, ಬ್ರೆಸ್ಟ್ ಕ್ಯಾನ್ ಬಿ ರೀಕನ್ಸ್ಟ್ರಕ್ಟೆಡ್. ಆ ಎಮ್ಮ ಬ್ರಾ ಹಾಕೊಂಡು ಫಂಕ್ಷನ್ಗೆ ಹೋದ್ರೆ ಈಕೆಗೆ ಬ್ರೆಸ್ಟ್ ತೆಗೆದಿರುತ್ತೆ ಗೊತ್ತೇ ಆಗಲ್ಲ. ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ನಮ್ಮಲ್ಲಿ 4 ವೆರೈಟಿ ಆಫ್ ಥೆರಪಿ: ಸರ್ಜರಿ, ರೇಡಿಯೋಥೆರಪಿ, ಕೀಮೊಥೆರಪಿ, ಸೈಕೋಥೆರಪಿ, ರಿಹ್ಯಾಬಿಲಿಟೇಷನ್. ಆಲ್ರೆಡಿ ಬ್ರೆಸ್ಟ್ ಆಪರೇಷನ್ ಆಗಿ 10 ವರ್ಷ ಆದರೂ ಚೆನ್ನಾಗಿರೋದು ಒಂದು ವುಮನ್ಸ್ ವಿಂಗೇ ಇದೆ. ಈ ಹೆಣ್ಮಕ್ಳನ್ನ ಅವ್ರ ಮುಂದೆ ಕುಂಡ್ರಿಸಿ ಅವ್ರದ್ದು ಎಕ್ಸ್ಪೀರಿಯನ್ಸ್ ಹೇಳ್ತಾರೆ. ನೋಡಿ, ನಾನು ಮಾಡಿಸ್ಕೊಂಡಿದ್ದೀನಿ, ಎಷ್ಟು ಚೆನ್ನಾಗಿದ್ದೀನಿ, ನಿನಗೆ ಗೊತ್ತಾಯ್ತಾ ನನಗೆ ಮಾಡಿದೆ ಅಂತ. ಆ ರೀತಿ ಕೌನ್ಸಿಲಿಂಗ್ ಮಾಡ್ತಾರೆ. ಜನಗಳಿಗೆ ಏನಂದರೆ ಬ್ರೆಸ್ಟ್ ಅಂದರೆ ಕೊಯ್ದಾಕ್ಬಿಡ್ತಾರೆ, ಅಷ್ಟೇ ಕತೆ. ಅವಲೇ ಹೇಳಿದ್ದೀನಿ, ಕ್ಯಾನ್ಸರ್ ಬಂತು ಅಷ್ಟೇ, ನಥಿಂಗ್ ಡೂಯಿಂಗ್. ಕ್ಯಾನ್ಸರ್ ಬಂದವರು 20 ವರ್ಷ ಬದುಕಿರೋ ಎಕ್ಸಾಂಪಲ್ ನಮ್ಮ ಹತ್ರ ಇದ್ದಾವೆ. ಸೊ ಇವಿಷ್ಟು ಇಂಪಾರ್ಟೆಂಟು. ಜನಗಳಿಗೆ ಇಷ್ಟು ಅರಿವು ಮೂಡಿಸೋದು ನನ್ನ ಜವಾಬ್ದಾರಿ. ಅದಕ್ಕೆ ನಾನು ಎಲ್ಲೋ ಗೈನೆಕೊಮೇಸಿಯ ಶುರು ಮಾಡಿ ಕೊನೆಗೆ ಎಲ್ಲಿ ಬಂದೆ ಅಂದರೆ, ಗಂಡು ಮಕ್ಕಳಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗುತ್ತಾ ಇದನ್ನು ಹೇಳಕ್ಕೆ ಬಂದೆ ನಾನು. ಆಗುತ್ತೆ, ಬಹಳ ಅಪರೂಪದಲ್ಲಿ ಆಗುತ್ತೆ. ಅಂಡ್ ಗಂಡು ಮಕ್ಕಳಿಗೆ ಬ್ರೆಸ್ಟ್ನಲ್ಲಿ ಯಾವ ವಯಸ್ಸಿನಾಗ ಆಗುತ್ತೆ? ಈ ವಯಸ್ಸಿನಾಗಲ್ಲ, 60ರಿಂದ 70 ವರ್ಷ. 70 ವರ್ಷದ ಯಾರನ್ನ ಗಂಡಸು ಯಾಕೋ ಇಲ್ಲಿ ಗಡ್ಡೆ ಬಂದಿದೆ ಡಾಕ್ಟ್ರೆ ಅಂತ ಬಂದರೆ ನಾನು ನೋಡ್ತೀನಿ, ನಿಪ್ಪಲ್ಲಿರುತ್ತೆ, ಏರಿಯೋಲ ಇರುತ್ತೆ, ಅದ್ರ ಪಕ್ಕದಾಗೆ ಎಷ್ಟು ದಪ್ಪ ಗಡ್ಡೆ ಇರುತ್ತೆ. ಸೊ ಅದನ್ನು ಇನ್ವೆಸ್ಟಿಗೇಷನ್ ಮಾಡಿದಾಗ ಇಟ್ ಈಸ್ ಮೇಲ್ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಮೇಲ್ ಬ್ರೆಸ್ಟ್ಗೂ ಫೀಮೇಲ್ ಬ್ರೆಸ್ಟ್ ಕ್ಯಾನ್ಸರ್ಗೂ ಡಿಫ್ರೆನ್ಸ್ ಏನಂದರೆ, ಇದು ಬಹಳ ಬೇಗ ಸ್ಪ್ರೆಡ್ ಆಗುತ್ತೆ. ಯಾಕಂದರೆ ಸೈಜ್ ಇರಲ್ಲ, ಎದೆ ಮೇಲೇ ಕೂತಿರುತ್ತೆ. ಸೊ ಇದು ಲೋಕಲ್ ಇನ್ಫಿಲ್ಟ್ರೇಷನು, ಅಲ್ಲಿಂದ ಬ್ಲಡ್ಗೆ ಹೋಗಿ ಇವರು ಬೇಗ ಸತ್ತೋಗ್ತಾರೆ. ಹೆಣ್ಣು ಮಕ್ಕಳಿಗೆ ಬಿಗ್ ಬ್ರೆಸ್ಟ್ ಇರೋದ್ರಿಂದ, ಅದರ ವೆರೈಟಿಗಳು ಬೇರೆ ಬೇರೆ ಇರೋದ್ರಿಂದ ಇವ್ರನ್ನ ಕರೆಕ್ಟಾಗಿ ಡಯಾಗ್ನೋಸ್ ಮಾಡಿ ಟ್ರೀಟ್ ಮಾಡಿದರೆ ಹೆಣ್ಣು ಮಕ್ಕಳು ನಾರ್ಮಲ್ ಜೀವನ ನಡೆಸ್ಬೋದು. ಇಲ್ಲೇ ಇನ್ನೊಂದು ಎಚ್ಚರಿಕೆಯ ಮಾತು, ಕ್ಯಾನ್ಸರ್ಗಳಲ್ಲಿ ಯಾವ ಕ್ಯಾನ್ಸರು ಫ್ಯಾಮಿಲಿಗಳು ರನ್ ಆಗಲ್ಲ. ಭಾಳ ಜನ ಹೆದರ್ಕೋತಾರೆ, ನಮ್ಮ ತಾತ ಕ್ಯಾನ್ಸರ್ ಕೋಲಾನಾಗಿ ಸತ್ತೋಗ್ಬಿಟ್ಟ ಡಾಕ್ಟ್ರೆ, ಅವತ್ತಿನಿಂದ ನಮಗೆ ಭಯ ಅಂತ. ಬ್ರೆಸ್ಟ್ ಕ್ಯಾನ್ಸರ್ ಒಂದೇ ಜೆನೆಟಿಕಲಿ ಕೋಡೆಡ್ ಫ್ಯಾಮಿಲಿಗಳಲ್ಲಿ ರನ್ ಆಗೋದು. ದಯವಿಟ್ಟು ನಿಮ್ಮ ಅಮ್ಮನಿಗೆ ಕ್ಯಾನ್ಸರ್ ಇದ್ದರೆ, ನೀವು 3 ಜನ ಹೆಣ್ಮಕ್ಳಿದ್ರೆ ನಿಮಗೆ ಬರಬೇಕು ಅಂತ ಏನಿಲ್ಲ, ಬರುವ ಅವಕಾಶಗಳು ಜಾಸ್ತಿ. ಆದ್ದರಿಂದ ನೀವು ಆಗಿಂದಾಗೆ ಚೆಕ್ ಮಾಡಿಸ್ಕೊಂಡು, ನಿಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಅಂದರೆ ಫ್ಯಾಮಿಲಿ ಬೆಲ್ಟ್ ಅಂತೀವಿ. ದೊಡ್ಡಮ್ಮನಿಗೆ ಕ್ಯಾನ್ಸರ್ ಆಗಿ ಆಪ್ರೇಷನ್ ಮಾಡಿಸ್ಕೊಂಡು 5 ವರ್ಷ ಸತ್ತೋಯ್ತು ಅಂದರೆ, ನೀವು ಅಕ್ಕ ತಂಗಿಯರ ಮಕ್ಕಳು ಪರೀಕ್ಷೆ ಮಾಡಿಸ್ಕೊಳ್ಳಿ. ನಿಮಗೆ ಬರಬೇಕು ಅಂತ ಇಲ್ಲ, ಬರುವ ಪಾಸಿಬಿಲಿಟೀಸ್ ಜಾಸ್ತಿ. ಇನ್ನೊಂದು ನಿಮ್ಗೆ ಹೇಳ್ತೀನಿ, ಬ್ರೆಸ್ಟು ದೇವ್ರು ಯಾಕೆ ಕೊಟ್ಟಿದ್ದಾನೆ ಅಂದರೆ, ಇಟ್ ಈಸ್ ಎ ಸೆಕ್ಶುವಲ್ ಆರ್ಗನ್, ನೋ ಡೌಟ್. ಬಟ್ ತನ್ನ ಕಂದನಿಗೆ ಹಾಲು ಕೊಡುವಂಥ ಭಾಳ ಇಂಪಾರ್ಟೆಂಟ್. ತಾಯಿಯ ಹಾಲು ಅದಕ್ಕಿಂತ ಪವಿತ್ರವಾದ ಹಾಲಿಲ್ಲ. ಯಾವ ಹೆಣ್ಮಗಳು ಡೆಲಿವರಿ ಆದಮೇಲೆ ತನ್ನ ಮಗುವಿಗೆ 1.5 ವರ್ಷ ಬ್ರೆಸ್ಟ್ ಫೀಡ್ ಕೊಡಲ್ವಲ್ಲ, ಅಂಥವಳಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗೋ ದೇವರ ಶಾಪ. ನಾನು ದೇವ್ರನ್ನ ಯಾಕೆ ತರ್ತಿದ್ದೀನಿ, ನಾನು ದೈವ ಭಕ್ತ ಇದ್ದೀನಿ, ದೇವರಿನ ಶಾಪ ಕೊಡಲ್ಲ, ಆದರೆ ಅವ್ರಿಗೆ ಎಚ್ಚರಿಸ್ತಾ ಇದ್ದೀನಿ. ಯಾವ ಹೆಣ್ಣುಮಗಳು ಬ್ರೆಸ್ಟ್ ಫೀಡ್ ಮಾಡಲ್ಲ, ನಾಚಿಕೊಂಡು ನನ್ನ ಫಿಗರ್ ಹಾಳಾಗ್ಬಿಡ್ತದೆ, ನಾನು ನನ್ನ ಮಗು ಕುಡಿಸಲ್ಲ, ನಾನು ಅಷ್ಟೇ ಅಂತ ಯಾರು ತಪ್ಪಿಸ್ಕೊತಿರಲ್ಲ ಅಂಥವ್ರು ನಾವು ಇವೆಲ್ಲವನ್ನು ಕೇಳ್ತೀವಿ. ಒಂದು ಪೇಷಂಟ್ ಅಡ್ಮಿಟ್ ಆದಾಗೆ, ಮಕ್ಕಳು ಎಷ್ಟು ಜನ, ಎಷ್ಟು ತಿಂಗಳು ಬ್ರೆಸ್ಟ್ ಫೀಡ್ ಮಾಡಿದ್ರಿ ನೀವು, ಇವೆಲ್ಲ ನನಗೆ ಇಂಪಾರ್ಟೆಂಟ್. ನನ್ನ ಸ್ಟೂಡೆಂಟ್ ಅದನ್ನು ನನಗೆ ಪ್ರೆಸೆಂಟ್ ಮಾಡಬೇಕು. ಈ ಡೀಟೇಲ್ಸ್ ಬೇಕು ನಿಮಗೆ. ಅವಳು ನೋಡಿ, ಯಾರು ಹೆಚ್ಚಿಗೆ ತಿಂಗಳು ಬ್ರೆಸ್ಟ್ ಫೀಡ್ ಮಾಡಿರಲ್ಲ ಅವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್. ಎರಡನೇದು, ಅನ್ಫಾರ್ಚುನೇಟ್ಲಿ ಕೆಲವರು ಮದುವೆ ಆಗಲ್ಲ, ನನ್ಸ್ ಆಗಿ ಉಳಿತಾರೆ, ನಲ್ಲಿ ಪ್ಯಾರೆಸ್ ವುಮನ್ ಅಂತೀವಿ. ಇಂಥ ವುಮನ್ನಿಗೆ ಬ್ರೆಸ್ಟ್ ಕ್ಯಾನ್ಸರ್ ಮೋರ್ ಕಾಮನ್. ಅಂದರೆ ದೇವ್ರು ಕೊಟ್ಟಿರೋ ಆರ್ಗನ್ನ ನೀವು ಯುಟಿಲೈಸ್ ಮಾಡ್ಕೊಂಡಿಲ್ಲ ಅಂದರೆ ನೀವು ಅನುಭವಿಸಿ. ಇದು ನೀವು ಮದುವೆ ಆಗಲಿಲ್ಲ, ಏನೋ ಕಾರಣ, ಬಟ್ ನಿಮ್ಮ ಬ್ರೆಸ್ಟು ಕೆಲಸನೇ ಮಾಡಲಿಲ್ಲ, ನಿಮಗೆ ಬ್ರೆಸ್ಟ್ ಕ್ಯಾನ್ಸರ್ ಮೋರ್. ಸೊ ನನ್ನ ಬುಕ್ನಲ್ಲಿ ನೀಟಾಗಿ ಬರೆದಿದೆ, ನಲ್ಲಿ ಪ್ಯಾರೆಸ್ ವುಮನ್ ಹೂ ಹ್ಯಾಸ್ ನಾಟ್, ಮಗುವಿಗೆ ಜನ್ಮನೇ ಕೊಟ್ಟಿಲ್ಲ, ಜನ್ಮ ಕೊಟ್ಟಿರೋ ತಾಯಿ ಹಾಲು ಕೊಟ್ಟಿಲ್ಲ. ಯಾವ ತಾಯಿ ತುಂಬ ಮಕ್ಕಳನ್ನೆತ್ತು ಎಲ್ಲ ಮಕ್ಕಳು 2 ವರ್ಷ ಕುಡಿಸಿರ್ತಾಳಲ್ಲ, ಅವಳಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗಲ್ಲ. ಅವಳಿಗೆ ಬೇರೆ ಕಾಯಿಲೆ ಬರ್ಬೋದು. ಹಂಗನ್ಕೊಂಡು ಆಂಜನಪ್ಪ ಡಾಕ್ಟ್ರ್ ಹೇಳಿದ್ರು 1/2 ಡಜನ್ ಮಕ್ಕಳು ಎತ್ಕೊಳ್ಳಿ, ಹಂಗಿಲ್ಲ. ಯಾರು ಜಾಸ್ತಿ ಮಕ್ಕಳನ್ನ ಎತ್ಕೊಂಡಿದ್ದಾರಲ್ಲ, ಹಾಲು ಕುಡಿಸಿದಾರಲ್ಲ, ತಾಯಿ ಕೆಲಸ ಮಾಡಿದಾರಲ್ಲ, ಅವ್ರಿಗೆ ಬ್ರೆಸ್ಟ್ ಕ್ಯಾನ್ಸರು ಕಡಿಮೆ. ಇವೆಲ್ಲವೂ ಕೂಡ ಅರಿವಿರಲಿ ಅನ್ನೋದಕ್ಕಷ್ಟೇ. ಸೊ ಕ್ಯಾನ್ಸರ್ನಲ್ಲಿ ಇದು. ಸೊ ಬ್ರೆಸ್ಟ್ ಕ್ಯಾನ್ಸರು ಗಂಡಸರಲ್ಲೂ ಆಗುತ್ತೆ. ಸೊ
ಇದೆ. ಎಲ್ಲಕ್ಕಿಂತಲೂ ಇಂಪಾರ್ಟೆಂಟು ಜಿಸ್ಟ್ ಆಫ್ ದಿ ಮೈ ಟಾಕ್ ಇವತ್ತು, ದಯವಿಟ್ಟು ನಿಮ್ಮ ಮಕ್ಕಳಿಗೆ ಎದೆ ಉಪ್ಕೊಂಡಿದ್ರೆ, ನಾನೊಬ್ಬ ಮೆಡಿಕಲ್ ಸ್ಟೂಡೆಂಟ್ಗೆ ಮಾಡಿದ್ದೀನಿ, ಈಸ್ ಎ ಡರ್ಮಟಾಲಜಿಸ್ಟ್. ನಾವು ಅವನು MBBS ಇದ್ದಾಗೇನೆ ಅವ್ರ ತಂದೆ ನನಗೆ ಗೊತ್ತಿದ್ರು, ಇಲ್ಲೇ ಇದೇ ನರ್ಸಿಂಗ್ ಹೋಮ್ನ ಬಂದು ನಾನೇ ಮಾಡಿದ್ದೀನಿ. ಅವ್ನು 2 ಬ್ರೆಸ್ಟ್ ತೆಗೆದಿದ್ದೀನಿ. ಏನೋ ನಾವು ಮಾಡೋ ಕಾಲದಲ್ಲಿ ಸ್ಕಾರ್ ಉಳಿಯೋದು, ಈಗ ಪ್ಲಾಸ್ಟಿಕ್ ಸರ್ಜನ್ಸ್ ಮಾಡೋ ಸ್ಕಾರು ಉಳಿಯಲ್ಲ. ಆ ಮಕ್ಕಳಿಗೆ ಎಲ್ಲ ಕಡೆ ಬನೀನ್ ತೆಗೆದು ಕೂಡ ಸ್ನಾನ ಮಾಡ್ಬೋದು. ಅದರಿಂದ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಎದೆ ಏನಾದರೂ ಹೆಣ್ಣು ಮಕ್ಕಳ ಥರ ಎದೆ ಇದ್ದರೆ 18 ವರ್ಷದವರೆಗೂ ಬಾದರ್ ಮಾಡಬೇಡಿ. 18 ವರ್ಷ ಆದಮೇಲೆ ಹಂಗೆ ಇತ್ತು ಅಂದರೆ ನಮ್ಮಂಥ ಸರ್ಜನ್ ಹತ್ರ ಕರ್ಕೊಂಬನ್ನಿ, ನಾವೇ ಮಾಡ್ತೀವಿ. ಆದರೆ ಎಲ್ಲೋ ಒಂದು ಕಡೆ ನಿಮ್ಮದು ಇನ್ಶೂರೆನ್ಸ್ ಇದ್ದರೆ ಇವಕ್ಕೆಲ್ಲ ತುಂಬ ದುಡ್ಡು ಖರ್ಚಾಗುತ್ತೆ ಡಾಕ್ಟ್ರೆ. ನಾವು ಬಡವರು ಇದ್ದೀವಿ, ಮಿಡ್ಲ್ ಕ್ಲಾಸ್ ಅಂತಾರೆ. ಏನೂ ಇಲ್ಲ, ನೀವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ರು, ಬೋರಿಂಗ್ ವಿಕ್ಟೋರಿಯಾಗೆ ಹೋದರೂ ಮಾಡ್ತಾರೆ, ನೀವು ಕಿಮ್ಸ್ಗೆ ಹೋದ್ರೂ ಮಾಡ್ತಾರೆ, ಎನಿ ಮೆಡಿಕಲ್ ಕಾಲೇಜ್ ನಿಮಗೆ ದುಡ್ಡು ಕಡಿಮೆ ಇರುತ್ತೆ. ಯಾಕಂದರೆ ಜನಗಳಿಗೆ ಇದು ಹೇಳ್ಬೇಕು ಸರ್, ನೀವು ಕಾರ್ಪೊರೇಟ್ ಹಾಸ್ಪಿಟ್ಲಿಗೆ ಹೋಗ್ಬಿಟ್ರೆ 1.5 ಲಕ್ಷ ಇರೋ ಬರೋ ಆಸ್ತಿ ಮಾಡಬೇಕಾಗುತ್ತೆ. ನಾನು ಕಾರ್ಪೊರೇಟ್ ಕಲ್ಚರ್ ಬಗ್ಗೆ ಮಾತಾಡ್ತಿಲ್ಲ, ಅವ್ರ ಸಿಸ್ಟಮ್ಮೇ ಹಂಗೆ. ಸೊ ಹಂಗಾಗಿ ನೀವು ಹೆದರ್ಕೋಬೇಡಿ. ಆಮೇಲೆ ನಿಮಗೆ ರಾಂಗ್ ಇನ್ಫಾರ್ಮೇಷನ್ನು, ಆ ಹಾಸ್ಪಿಟ್ಲಿಗೆ ಹೋದರೆ ಭಾಳ ಚೆನ್ನಾಗಾಗುತ್ತೆ, ಇಲ್ಲ ಎಲ್ಲ ಸರ್ಜನ್ಸು ಮಾಡ್ತಾರೆ. ನಿಮ್ಮ ದುಡ್ಡಿನ ವ್ಯವಸ್ಥೆ, ನಿಮ್ಮ ಆರೋಗ್ಯದ ವ್ಯವಸ್ಥೆ ಎರಡನ್ನೂ ಗಮನದಲ್ಲಿ ಇಟ್ಕೊಂಡು ನನ್ನನ್ನು ಅಡ್ವೈಸ್ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನಿಮಗೆ ಅಂಥ ಮಕ್ಕಳಿದ್ರೆ ಮೆಡಿಕಲ್, ನಾನು ಕಿಮ್ಸ್ ಹಾಸ್ಪಿಟಲ್ ಚೇರ್ಮನ್ ಇದ್ದೀನಿ, ಸೂಪರ್ ಸ್ಪೆಷಾಲಿಟಿ ಚೇರ್ಮನ್, ಕರ್ಕೊಂಬನ್ನಿ, ಭಾಳ ಕಡಿಮೆ ದುಡ್ಡಿಗೆ ನಾನು ಮಾಡಿಸ್ಕೊಡ್ತೀನಿ. ಇದು ನನ್ನ ಸಾಮಾಜಿಕ ಕಳಕಳಿ. ಥ್ಯಾಂಕ್ ಯು ವೆರಿ ಮಚ್. ಸ್ವದೇಶೇ ಪೂಜ್ಯತೆ ರಾಜ, ವಿದ್ವಾನ್ ಸರ್ವತ್ರ ಪೂಜ್ಯತೆ. ಇಷ್ಟೊತ್ತು ನಾನು ಮಾತನಾಡಿದ್ದು ಕಲಾ ಮಾಧ್ಯಮದಲ್ಲಿ. ಕಲಾ ಮಾಧ್ಯಮದ ಚಾನಲ್, ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.